ಇವತ್ತಿನ ಈ ಎಪಿಸೋಡಿನಲ್ಲಿ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾಯದ ಮಗ ಮಹಾಸಿದ್ಧರ 7ನೇ ಮಠವಾದ ಡೋನಜ್ ಮಠದ ಚರಿತ್ರೆಯನ್ನ ಸಿದ್ಧಸಿರಿ ಗ್ರಂಥದಲ್ಲಿ ಉಲ್ಲೇಖವಿರುವ ಪ್ರಕಾರ ತಿಳಿದುಕೊಳ್ಳೋಣ. ನೀವೇನಾದರೂ ಮಾಯದ ಮಗ ಮಹಾಸಿದ್ಧರ 6ನೇ ಮಠವಾದ ಭಂಡಾರಕವಟೆಯ ಚರಿತ್ರೆ ವಿಡಿಯೋ ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ನೋಡಿಕೊಂಡು ಬನ್ನಿ. ಯಾಕೆಂದರೆ ಆ ವಿಡಿಯೋ ನೋಡಿದ್ರೆ ಮಾತ್ರ ಈ ವಿಡಿಯೋದ ಚರಿತ್ರೆಯನ್ನ ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ಭಂಡಾರಕವಟೆಯಿಂದ ಡೋನಜ್ ಕಡೆಗೆ ಹೋಗುವಾಗ ಅಂಬರಾಯನು ಯಾವಾಗ ಬರುವೆ ಎಂದು ತಂದೆಗೆ ಕೇಳಲು, ನೀನು ನೆನೆಸಿದಾಗ ಬರುವೆ, ಇದಲ್ಲದೆ ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿವಸ ನಿನ್ನನ್ನು ಊಟ ಮಾಡಿಸಲು ಬರುವೆ ಎಂದನು. ದೇವಪ್ಪ ಗೌಡನಿಗೆ 3 ಹರಳುಗಳನ್ನು ಕೊಟ್ಟು, ನೀನು ಹಿಂದೆ ನೋಡಬೇಡ, ಸಂಕಟ ಬಂದಾಗ ಒಂದೊಂದರಂತೆ ಇವುಗಳನ್ನು ಒಡೆಯುತ್ತಾ ನಡೆ ಎಂದು ಹೇಳಿದನು. ದೇವಪ್ಪ ಗೌಡನ್ನು ಹೊರಟಾಗ ಹೊಳೆ ತುಂಬಿ ಬಂದಿತ್ತು. ಆಗ ಅವನು ಗುರು ಕೊಟ್ಟ ಒಂದು ಹರಳನ್ನು ಒಡೆಯಲು ದಾರಿ ಕೊಟ್ಟಿತ್ತು. ಹೊಳೆಯ ಮಧ್ಯಭಾಗದಲ್ಲಿ ಬಂದಾಗ ಮಸುಬನು ದಾರಿಗಟ್ಟಿದ್ದನು. ಆಗ ದೇವಪ್ಪ ಗೌಡನು ಮತ್ತೊಂದು ಹರಳನ್ನು ಒಗೆಯಲು ಅವನು ದಾರಿ ಕೊಟ್ಟನು. ನನಗೆ ದಾರಿ ಕಟ್ಟಿದ್ದಕ್ಕಾಗಿ ನೀನು ಇಲ್ಲಿಯೇ ಇರು ಎಂದು ದೇವಪ್ಪ ಗೌಡನು ಹೇಳಿದ್ದರಿಂದ ಆ ಸ್ಥಳದಲ್ಲಿ ಮಸುಬನ ಮೂರ್ತಿ ಇನ್ನೂವರೆಗೆ ಇದೆ. ಮುಂದೆ ಪ್ರಯಾಣ ಬೆಳೆಸಿದ ದೇವಪ್ಪ ಗೌಡನು ಆಳವಿ ಅರಳಿ ತಾಲೂಕಿನ ಮಂಗಳ ವೇಳೆಗೆ ಹೋದನು. ಅಲ್ಲಿ ಕುಂಬಾರ ಗುಂಡಪ್ಪನಿಗೆ ಇರುವ ಒಬ್ಬ ಅಪರೂಪದ ಮಗ ಸತ್ತಿದ್ದನು. ಕುಂಬಾರ ದಂಪತಿಗಳೊಂದಿಗೆ ಊರ ಜನರು ದುಃಖದಲ್ಲಿ ಪಾಲ್ಗೊಂಡಿದ್ದರು. ಆ ಜನರ ಗೋಳಾಟವನ್ನು ಕಂಡು ದೇವಪ್ಪ ಗೌಡನು ಜನರನ್ನು ಬದಿಗೆ ಸರಿಸಿ ಸತ್ತ ಕೂಸಿನ ಮೇಲೆ ಒಂದು ಹರಳನ್ನು ಒಗೆದನು. ಆಗ ಅವನು ನಿದ್ರೆಯಿಂದ ಎಚ್ಚೆತ್ತ ಹಾಗೆ ಎದ್ದು ಕುಳಿತನು. ಈ ರೀತಿ ದೇವಪ್ಪ ಗೌಡನು ಮಹಾಸಿದ್ಧರ ಆಶೀರ್ವಾದದಿಂದ ಚಮತ್ಕಾರಗಳನ್ನು ತೋರಿಸುತ್ತಾ ತನ್ನ ಗ್ರಾಮಕ್ಕೆ ಹೋದರು. ಹಿಂದೆ ಕೋಲ್ಮಿಂಚು ಹೊಡೆದಂತಾಗಲು ದೇವಪ್ಪ ಗೌಡನು ಹೊರಳಿ ನುಡಿದನು. ಆಗ ಚಂದ್ರ ರೂಪದ ವ್ಯಕ್ತಿ ಮಹಾಸಿದ್ಧನು ಮಾಯವಾದನು. ಇದಿಷ್ಟು ಮಾಯದ ಮಗ ಮಹಾಸಿದ್ಧರ 7ನೇ ಮಠವಾದ ಡೋನಜ್ ಗ್ರಾಮದ ಮಠದ ಬಗ್ಗೆ ಚರಿತ್ರೆ. ಇದರ ಹಿಂದೆ ಇನ್ನು 6 ಮಠಗಳ ಚರಿತ್ರೆಯ ವಿಡಿಯೋವನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ತಾವ್ಯಾರು ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ, ತಾವೆಲ್ಲರೂ ನೋಡಬಹುದು. ಮಹಾಸಿದ್ಧರ 7 ಮಠಗಳ ಚರಿತ್ರೆಯ ವಿಡಿಯೋವನ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. ತಾವೆಲ್ಲರೂ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೀವು ಇಲ್ಲಿವರೆಗೂ ನೋಡಿದ ರೀತಿ ನಾನು ನಾಡಗೌಡ ಅಮೋಘ ಸಿದ್ಧರ ಚರಿತ್ರೆ ಬೆಳವಣಿಗೆಗಾಗಿ ಒಂದು ಸಮಯದಲ್ಲಿ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೆ. ಅಂದರೆ ಡ್ರಾಪ್ ಕೇಳ್ಕೊಂಡು ನಡ್ಕೊಂಡು ಹೋಗಿ ಮಾಯದ ಮಗ ಮಹಾಸಿದ್ಧರ 7 ಮಠಗಳನ್ನು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಚರಿತ್ರೆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಪ್ರತಿಯೊಂದೊಂದು ಎಪಿಸೋಡ್ ಮುಖಾಂತರ ಹಾಕಿದ್ದೀನಿ. ಅದರಲ್ಲಿ ಹೇಳಿರ್ತಕ್ಕಂಥ ಚರಿತ್ರೆ ಪ್ರತಿಯೊಂದು ಕೂಡ ಸಿದ್ಧರತ್ನ ಮಧುಗೊಂಡೇಶ್ವರ ಅಪ್ಪಾಜಿಯವರ ಬರೆದ ಸಿದ್ಧಸಿರಿ ಗ್ರಂಥದಲ್ಲಿ ಉಲ್ಲೇಖವಾಗಿರುತ್ತದೆ. ಸೊ ಅದನ್ನು ಪ್ರತಿಯೊಂದು 7 ಎಪಿಸೋಡ್ ಆಗಿದೆ. ಅದಕ್ಕಿಂತ ಮುಂಚೆ ಕೂಡ ನಾನು ಬೆಳವಣಿಗೆ ಮಲ್ಕಾರ ಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ದೇವರಿಗೆ ಮಗ್ನಾಪುರ, ಇದನ್ನೆಲ್ಲ ಕೂಡ ಹಿಸ್ಟ್ರಿ ಹಾಕಿದ್ದೀನಿ. ಸೊ ಇಲ್ಲಿವರೆಗೂ ಕೂಡ ಇದು ಕೊನೆಯ ಒಂದು ಎಪಿಸೋಡ್. ಏನಂತಂದರೆ ಇಲ್ಲಿವರೆಗೂ ಕೂಡ ಮಾಯದ ಮಗ ಮಹಾಸಿದ್ಧರ 7 ಮಠಗಳನ್ನು ಒಂದೊಂದು ಎಪಿಸೋಡಲ್ಲಿ ಅದರ ಚರಿತ್ರೆ ಮತ್ತು ದೇವಸ್ಥಾನದ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ. ಇದು ಕೊನೆಯ ವಿಡಿಯೋ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ. ಸೊ ಇಲ್ಲಿವರೆಗೂ ನೀವು ನೋಡಿದ ರೀತಿ ಹೇಗೆ ಅನಿಸ್ತು, ಈ ಚರಿತ್ರೆ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು, ಆಮೇಲೆ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅದೇ ರೀತಿ ಮುಂದೆ 21 ಧರ್ಮದ ದೇವಸ್ಥಾನದ ಬಗ್ಗೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಇದ್ದರೆ ಇದು ಹಾಗೆ ಮುಂದುವರಿಯುತ್ತೆ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ನಾಡಗೌಡ ಅಮೋಘ ಸಿದ್ಧರ ತಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.